ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಇದೆ. ನಮಗೆ ಗೊತ್ತಿದೆ ಅಲ್ವಾ ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ. ಸಿಂಪಲ್ ಕಾನ್ಸೆಪ್ಟ್, ಬಟ್ UPSC ಏನ್ ಮಾಡಿದೆ ಅಂತ ಅಂದ್ರೆ ನಮ್ಮ ಟೈಮ್ ಹಾಳು ಮಾಡಿ ನಮ್ಮ ಮೆಂಟಲಿ ಪ್ರೆಷರ್ ಕೊಡೋಕೆ ಈ ಪದವನ್ನ ಇಲ್ಲಿ ಸೇರಿಸಿದೆ. ಏನಂತ ಕೇಳ್ತೀವಿ ನಾವಾಗಿದ್ರೆ ಸಿಂಪಲ್ ಆಗಿ, ಈ ಕೆಳಗಿನವುಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದ ಮೇಲೆ ಏನೇನಾಗುತ್ತದೆ ಅಂತ ನಾವು ಕೇಳ್ತೀವಿ. ಅವ್ರೇನ್ ಕೇಳಿದಾರೆ, ಏನೇನ್ ಆಗಲ್ಲ ಅಂತ ಕೇಳಿದಾರೆ. ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಬಾರಿ ಈ ನಾಟ್ ಮೊದಲು ಮುಚ್ಚಿಬಿಡೋದು. ನಾಟ್ ಮುಚ್ಚಿಬಿಡೋದು, ನಮ್ಮದೇನಿದೆ ಅದನ್ನ ಕರೆಕ್ಟ್ ನೋಡ್ಕೊಳ್ಳೋದು ಮೊದಲು. ಈಗ ಉದಾಹರಣೆಗೆ ನಾಟ್ ತೆಗೆದು ಬಿಡ್ತೀನಿ ನಾನೀಗ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ನೆಸೆಸರಿಲಿ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಪ್ರೊಕ್ಲಮೇಶನ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ಇನ್ ಸ್ಟೇಟ್. ಓಕೆ, ಈ ಕೆಳಗಿನವುಗಳು ಯಾವುದು ಪ್ರೆಸಿಡೆಂಟ್ ರೂಲ್ ಹಾಕೋದ್ರಿಂದ ಬರುವಂತಹ ಅಥವಾ ಆಗುವಂತಹ ಕಾನ್ಸಿಕ್ವೆನ್ಸಸ್ ಪರಿಣಾಮಗಳಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಮೊದಲನೇದು, ಡಿಸಲ್ಯೂಷನ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡಿಬಿಡ್ತಾರಾ? ಈಗ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ತಕ್ಷಣ ಡಿಸಾಲ್ವ್ ಆಗಿಬಿಡುತ್ತಾ ಸ್ಟೇಟ್ ಅಸೆಂಬ್ಲಿ? ಡಿಸಾಲ್ವ್ ಆಗಲ್ಲ, ಇದಾಗಲ್ಲ. ನೆಕ್ಸ್ಟ್, ರಿಮೂವಲ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರದ್ದಾಗುತ್ತಾ? ಮಂತ್ರಿಮಂಡಲ ನೋಡಿ, ರಾಷ್ಟ್ರಪತಿ ಆಳ್ವಿಕೆ ಅಂದ್ರೆ ಏನು? ಆಡಳಿತ ಮಾಡೋದು, ಅದರ ಜವಾಬ್ದಾರಿ. ಅಂದ್ರೆ ಅವಾಗ ಗವರ್ನರ್ ಆಡಳಿತ ಮಾಡ್ತಾರೆ. ಯಾರ ಹೆಸರು ಪರವಾಗಿ ಮಾಡ್ತಾರೆ ಅವರು? ರಾಷ್ಟ್ರಪತಿ. ಯಾಕೆ ಮಾಡ್ತಾರೆ? CM ಇರಲ್ಲ ಆ ಕಾರಣಕ್ಕಾಗಿ. CM ಅವ್ರನ್ನ ತೆಗೆದಿರ್ತಾರೆ ಅಲ್ಲಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೋಗಿರುತ್ತೆ. ಇದು ಕರೆಕ್ಟ್ ಇದೆ. ದೆನ್ ಡಿಸಲ್ಯೂಷನ್ ಆಫ್ ದ ಲೋಕಲ್ ಬಾಡೀಸ್. ಲೋಕಲ್ ಬಾಡೀಸ್ ಅಂತ ಅಂದ್ರೆ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ ಇವೆಲ್ಲ ಡಿಸಾಲ್ವ್ ಆಗುತ್ತಾ? ಸಂಬಂಧನೇ ಇಲ್ಲ. ಓಕೆ, ಸೊ ಇದು ತೆಗೀರಿ. ಸೊ ಅವ್ರು ಏನ್ ಕೇಳ್ತಾ ಇದಾರೆ ಇಲ್ಲಿ? ನಾಟ್ ಅಂತ ಕೇಳ್ತಾ ಇದಾರೆ, ಹೌದಲ್ವಾ? ಇದು ಆಗತ್ತೆ, ಬಟ್ ಇವೆರಡು ಆಗಲ್ಲ. ನಮಗಲ್ಲಿ ಕರೆಕ್ಟ್ ಯಾವ್ದು ಅಂತ ಕೇಳ್ತಾ ಇಲ್ಲ, ಯಾವ್ದು ರಾಂಗ್ ಅಂತ ಕೇಳ್ತಾ ಇದಾರೆ. ಇಲ್ಲಿ ನಾಟ್ ಅಂದ್ರೆ ಏನಿದ್ರ ಅರ್ಥ? ರಾಂಗ್ ಅಂತ ಕೇಳ್ತಾ ಇದಾರೆ. ರಾಂಗ್ ಯಾವ್ದಕ್ ಮಾರ್ಕ್ ಇದೆ ನೋಡಿ? 1 ಮತ್ತು 3. 1 ಮತ್ತು 3 ಎಲ್ಲಿದೆ? ಇಲ್ಲಿದೆ, ಹುಡುಕ್ರಿ. ದಿಸ್ ಇಸ್ ದ ಆನ್ಸರ್. ಸರಿ ಸರ್, ನನಗೆ ಇಷ್ಟು ಗೊತ್ತಾಗ್ತಾ ಇಲ್ಲ, ಇನ್ನು ಯಾವ ಟೆಕ್ನಿಕ್ ಅಪ್ಲೈ ಮಾಡ್ತೀರಿ ಇಲ್ಲಿ ನೀವು? ಇದು ಕನ್ಫ್ಯೂಸ್ ಆಗ್ತಾ ಇದೆ ಸರ್ ನನಗೆ. ಡಿಸಲ್ಯೂಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ನೋಡಿ, ಡಿಸಲ್ಯೂಷನ್ ಆಫ್ ಲೋಕಲ್ ಬಾಡೀಸ್. ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದ ತಕ್ಷಣ ಗ್ರಾಮ ಪಂಚಾಯತಿಗಳು ರದ್ದಾಗತ್ತಾ? ಸಾಧ್ಯನೇ ಇಲ್ಲ, ಗ್ರಾಮ ಪಂಚಾಯತ್ ರದ್ದಾಗಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇದು ಎಲ್ಲೆಲ್ಲಿ ಎರಗಿದೆ ನೋಡಿ ಅದನ್ನ ತೆಗೆದು ಬಿಡ್ರಿ, ಉತ್ತರ ಸಿಕ್ಬಿಡುತ್ತೆ ನಿಮಗೆ. ನಾಟ್ ನೆಸೆಸರಿಲಿ ಅಂತ ಕೇಳ್ತಾ ಇದಾರೆ ಅವರು, ಅಂದ್ರೆ ಇವು ಆಗಲ್ಲ ಅಂತ ಅರ್ಥ. ಇದು ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಸೊ ಹೀಗೆ UPSC ಮಾಡುತ್ತೆ. ನಾವೇನ್ ಮಾಡ್ತೀವಿ ಹೇಳಿ, ಎಕ್ಸಾಮ್ ಟೈಮ್ ಅಲ್ಲಿ ನಮಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ, ಸ್ಪೀಡ್ ಆಗಿ ಓದ್ತಾ ಇರ್ತೀವಿ, ಗಡಿಬಿಡಿಯಲ್ಲಿ ನಾಟ್ ಅಂತ ನೋಡ್ಬಿಡಲ್ಲ. ಇದು ಮೊದಲನೇ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗೋದು ನಾವೇನ್ ಮಾಡ್ತೀವಿ, ಇವನ್ ಕರೆಕ್ಟ್ ಹಾಕೊಳ್ತೀವಿ, ಇದನ್ನ ರಾಂಗ್ ಅಂತ ಹಾಕೊಳ್ತೀವಿ. ಇಲ್ಲಿ ಉತ್ತರ 2 ಎಲ್ಲೆಲ್ಲಿದೆ ಅಲ್ಲಿ ಹಾಕ್ಬಿಡ್ತೀವಿ. ಈ ಪ್ರಾಬ್ಲಮ್ ಮಾಡ್ತೀವಿ ನಾವು ಎಕ್ಸಾಮ್ ನಲ್ಲಿ. ಈ ತರ ಅನುಭವ ನಮಗಾಗಿದೆ. ಓಕೆ, ಸೊ ಹೀಗೆ ಸಮಾಧಾನವಾಗಿ ಏನ್ ಮಾಡ್ಬೇಕು, ಅದೇ ಕಾರಣಕ್ಕೆ ಹೇಳಿ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಮತ್ತೆ ಈ ತರ ಕೀವರ್ಡ್ಸ್ ಇದ್ರೆ ಅದಕ್ಕೆ ಬಾಕ್ಸ್ ಹಾಕ್ಬೇಕು. ಈ ತರ ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಮನ್ನ ಯಾರು ಕೇಳಲ್ಲ ಅಲ್ಲಿ. ಯಾಕೆ ಹೇಳಿ, UPSC ಎಕ್ಸಾಮ್ ನಲ್ಲಿ ಮೊಬೈಲ್ ಇದ್ರೂ ಕೂಡ 100 ಕ್ವಶನ್ ಸಾಲ್ವ್ ಮಾಡೋಕ್ಕಾಗಲ್ಲ. ಕಾಪಿ ಮಾಡಿದ್ರೆ UPSC ನಲ್ಲಿ ಸ್ಕೋರ್ ಕಡಿಮೆ ಆಗುತ್ತೆ, ಗೊತ್ತಿರಲಿ. ಟೈಮ್ ಸಾಕಾಗಲ್ಲ. ಬೇರೆ ಎಕ್ಸಾಮ್ ಆಗ್ಬಹುದು. ಈಗ ಉದಾಹರಣೆಗೆ ನಾವು ಎಕ್ಸಾಮ್ಗೆ ಯಾವ ತರ ಬೇಕು ಆ ತರ ಮಾಡ್ತಾ ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು ಅಂತ. ಗೊತ್ತಾಯ್ತಾ ಇದು? ಸೊ ಹೀಗೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗೋಕ್ ಸ್ಟಾರ್ಟ್ ಆಯ್ತಾ, ಅದನ್ನ ಮೊದಲು ಮುಚ್ಚೋದು. ನಾಟ್ ಅನ್ನೋದಿರತ್ತಲ್ಲ ಅದನ್ನ ಮುಚ್ಚೋದು, ಆಮೇಲೆ ಉತ್ತರ ಕಂಡು ಹಿಡಿಯೋದು. ಇದನ್ನ ನೀವು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ಬೇಕು.